ವೀಕ್ಷಕರೇ, ಫ್ಯಾಕ್ಟರಿಯಲ್ಲಿ ಕೋಳಿ ಇಲ್ಲದೆ ಆರ್ಟಿಫಿಷಿಯಲ್ ಆಗಿ ಕಾವು ಕೊಟ್ಟು ಕೋಳಿ ಮರಿಗಳನ್ನ ಯಾವ ರೀತಿ ಬೆಳೆಸುತ್ತಾರೆ ಗೊತ್ತಾ? ಕೋಳಿ ಫಾರ್ಮ್ ಬಗ್ಗೆ ನಿಮಗೆ ಗೊತ್ತಿಲ್ಲದ ರಹಸ್ಯಗಳನ್ನ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುಂಚೆ ವಿಡಿಯೋಗೆ ಲೈಕ್ ಕೊಟ್ಟು ಚಿಕನ್ ತಿನ್ನುವ ಪ್ರತಿಯೊಬ್ಬರಿಗೂ ಈ ವಿಡಿಯೋವನ್ನ ಶೇರ್ ಮಾಡಿ. ಸಾಮಾನ್ಯವಾಗಿ ಮನೆಗಳಲ್ಲಿ ಸಾಕುವ ಕೋಳಿಗಳು 21 ದಿನಗಳಲ್ಲಿ ಕಾವು ಕೊಟ್ಟು ಮರಿ ಮಾಡುತ್ತವೆ. ಇಲ್ಲಿ ಕೋಳಿಗಳೇ ಕಾವು ಕೊಟ್ಟರೆ ಫ್ಯಾಕ್ಟರಿಗಳಲ್ಲಿ ಆರ್ಟಿಫಿಷಿಯಲ್ ಆಗಿ ಯಂತ್ರಗಳ ಸಹಾಯದಿಂದ ಕಾವು ಕೊಟ್ಟು ಮರಿಗಳನ್ನ ಬೆಳೆಸುತ್ತಾರೆ. ಮೊದಲು ಮೊಟ್ಟೆ ಫಾರಂನಲ್ಲಿ ಶೇಖರಿಸಿದ ಮೊಟ್ಟೆಗಳನ್ನ ಡಿವೈಡ್ ಮಾಡ್ತಾರೆ. ಅದರಲ್ಲಿ ಕೆಲವು ಮೊಟ್ಟೆಗಳನ್ನ ಅಂಗಡಿಗೆ ಕಳಿಸ್ತಾರೆ. ಇನ್ನು ಆಯ್ದ ಮೊಟ್ಟೆಗಳನ್ನ ಟ್ರಕ್ಗಳ ಸಹಾಯದಿಂದ ಇನ್ಕ್ಯುಬೇಟರ್ ಫ್ಯಾಕ್ಟರಿಗಳಿಗೆ ತೆಗೆದುಕೊಂಡು ಹೋಗ್ತಾರೆ. ಆ ನಂತರ ಫ್ಯಾಕ್ಟರಿಗಳಲ್ಲಿ ಟ್ರೇಗಳ ಸಹಾಯದಿಂದ ಇನ್ಕ್ಯುಬೇಟರ್ ನಲ್ಲಿ ಇಡ್ತಾರೆ. ಈ ರೀತಿ ಒಂದೊಂದು ಇನ್ಕ್ಯುಬೇಟರ್ ನಲ್ಲಿ 69,000 ಮೊಟ್ಟೆಗಳನ್ನ 18 ದಿನಗಳವರೆಗೂ ಇಡ್ತಾರೆ. ಈ ಇನ್ಕ್ಯುಬೇಟರ್ ನಲ್ಲಿ ಕೋಳಿ ಮೊಟ್ಟೆಗಳು ಮರಿಗಳಾಗಿ ಬದಲಾಗುವುದಕ್ಕೆ ಟೆಂಪರೇಚರ್ ಅನ್ನ ಸೆಟ್ ಮಾಡ್ತಾರೆ. ಅಂದ್ರೆ 100.5 ಡಿಗ್ರಿಯಿಂದ 101.5 ಡಿಗ್ರಿ ಫಾರಿನ್ ಹೀಟ್ ಅನ್ನ ಸೆಟ್ ಮಾಡ್ತಾರೆ. ಈ ರೀತಿ 18 ದಿನಗಳಾದ್ಮೇಲೆ ಅವುಗಳನ್ನ ತೆಗೆದು ಸ್ಕ್ಯಾನ್ ಮಾಡಲಾಗುತ್ತೆ. ಸ್ಕ್ಯಾನಿಂಗ್ ಯಾಕೆ ಅಂದ್ರೆ ಇದರಲ್ಲಿರುವ ಮೊಟ್ಟೆಗಳು ಮರಿಗಳು ಆಗುತ್ತಾ ಇಲ್ವಾ ಅನ್ನೋದು ಗೊತ್ತಾಗುತ್ತೆ. ಮರಿಗಳು ಆಗದೆ ಇರುವ ಮೊಟ್ಟೆಗಳು ಬ್ಲೂ ಕಲರ್ ನಲ್ಲಿ ಕಾಣಿಸುತ್ತೆ. ಆ ನಂತರ ಉಳಿದ ಮೊಟ್ಟೆಗಳನ್ನ ರೋಬೋಟಿಕ್ ಯಂತ್ರಗಳ ಸಹಾಯದಿಂದ ಬೇರೆ ಪ್ಲಾಸ್ಟಿಕ್ ಟ್ರೇಗಳಿಗೆ ಬದಲಾಯಿಸುತ್ತಾರೆ. ಆ ನಂತರ ಆ ಮೊಟ್ಟೆಗಳಿಗೆ ಯಂತ್ರಗಳ ಸಹಾಯದಿಂದ ಸರ್ಟಿಫೈಡ್ ಆರ್ಗ್ಯಾನಿಕ್ ವ್ಯಾಕ್ಸಿನ್ ಅನ್ನ ಕೊಡ್ತಾರೆ. ಕೋಳಿಗಳು ಆರೋಗ್ಯವಾಗಿರಲು ಈ ವ್ಯಾಕ್ಸಿನ್ ಅನ್ನ ಕೊಡಲಾಗುತ್ತೆ. ನಂತರ ಇನ್ಕ್ಯುಬೇಟರ್ ನಲ್ಲಿರುವ ಮೊಟ್ಟೆಗಳಿಂದ ಮರಿಗಳು ಹೊರಬಂದ ನಂತರ ಚೆಕಿಂಗ್ ಮಾಡಿ ಕೋಳಿ ಫಾರಂಗೆ ಮರಿಗಳನ್ನ ಕಳುಹಿಸುತ್ತಾರೆ. ಈ ರೀತಿ ಕೋಳಿ ಫಾರಂಗೆ ಹೋದ ಮರಿಗಳಿಗೆ ಯಾವುದೇ ತೊಂದರೆ ಆಗದಂತೆ ಎಲ್ಲಾ ವ್ಯವಸ್ಥೆಗಳನ್ನ ಮಾಡಿರ್ತಾರೆ. ಟೆಂಪರೇಚರ್ ಒಂದೇ ರೀತಿ ಇರಲು 24 ಗಂಟೆ ಕೂಲರ್ ಮತ್ತು ಲೈಟ್ ಅನ್ನ ಆನ್ ಮಾಡಿಯೇ ಇರ್ತಾರೆ. ಈ ಕೋಳಿಗಳಿಗೆ ಕೊಡುವ ಹೈ ಪ್ರೋಟೀನ್ ಆಹಾರದಿಂದ ಕೇವಲ 48 ದಿನದಲ್ಲೇ ಬೆಳೆದು ದೊಡ್ಡದಾಗುತ್ತೆ. ಆದರೆ ಮೊಟ್ಟೆ ಇಡುವ ಕೋಳಿಗಳಿಗೆ ಇನ್ನೂ ಹೆಚ್ಚು ಸಮಯ ಬೇಕಾಗುತ್ತೆ. ಕೋಳಿ ಫಾರಂ ನಲ್ಲಿ ಒಂದೊಂದು ಕೋಳಿ ಪ್ರತಿ ವರ್ಷ ಸುಮಾರು 250 ಮೊಟ್ಟೆಗಳನ್ನ ಇಡುತ್ತೆ. ಮಾಂಸಕ್ಕಾಗಿ ರೆಡಿಯಾದ ಕೋಳಿಗಳನ್ನ ಟ್ರಕ್ ನಲ್ಲಿ ಲೋಡ್ ಮಾಡಿ ಮಾಂಸದ ಅಂಗಡಿಗಳಿಗೆ ಕಳುಹಿಸುತ್ತಾರೆ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಟ್ಟು ಫಾಲೋ ಮಾಡೋದನ್ನ ಮರಿಬೇಡಿ.